Hi friends, welcome back to my channel. ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಮ್ಮ ಚಾನೆಲ್ನ ನೋಡುತ್ತಿರುವ ಪ್ರತಿಯೊಬ್ಬ ವೀಕ್ಷಕರಿಗೂ ಸ್ವಾಗತ ಸುಸ್ವಾಗತ. ನಾನು ತುಂಬ ದಿನಗಳಾದ ನಂತರ ವಿಡಿಯೋನ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್. ತುಂಬ ವಿಡಿಯೋಗಳಿದೆ. ಆ ವಿಡಿಯೋಗಳನ್ನು ಒಂದೊಂದಾಗಿ ಮುಂದಿನ ದಿನಗಳಲ್ಲಿ ನಾನು ಹಾಕೋದಕ್ಕೆ ಪ್ರಯತ್ನ ಮಾಡ್ತೀನಿ ಫ್ರೆಂಡ್ಸ್. ನೋಡಿ, ಈಗ ನೋಡ್ತಾ ಇರ್ಬೋದು, ನಾವು ಸಾಯಿಬಾಬಾ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇದು ಇರೋದು ಮಲ್ಲೇಶ್ವರಮಲ್ಲಿ. ಕಾಡು ಮಲ್ಲೇಶ್ವರ ದೇವಸ್ಥಾನದ ಪಕ್ಕದಲ್ಲೇ ನಾವು ಬಂದಾಗ ಭಜನೆ ನಡೀತಾ ಇತ್ತು. ಹಾಗೆ ನಾವು ಬಂದಿದ್ದು ವಿಜಯದಶಮಿ 8ನೇ ದಿನ. ಆ ದೇವಸ್ಥಾನಕ್ಕೆ ನಾನು, ನಮ್ಮ ಅತ್ತೆ, ನಮ್ಮ ಅಪ್ಪ ತಂಗಿಯರಿಬ್ರು, ನಮ್ಮ ಯತಿ ಇರ್ಬೋದು, ನೀವು ನೋಡಿರ್ಬೋದು ನನ್ನ ಚಾನಲಲ್ಲಿ. ನಮ್ಮ ಅತ್ತೆ ಮಗ ಯತಿ, ನನ್ನ ಇಬ್ಬರು ಮಕ್ಕಳು, ನಾವೆಲ್ಲರೂ ಈ ಸಾಯಿಬಾಬಾ ದೇವಸ್ಥಾನಕ್ಕೆ ಬಂದ್ರಿ. ತುಂಬ ಪ್ರಶಾಂತವಾಗಿತ್ತು. ಹಾಗೆ ಪ್ರಸಾದನೂ ಕೊಟ್ಟರು, ಬಿಸಿಬೇಳೆಬಾತು. ನೋಡಿ, ದೇವ್ರ ದರ್ಶನ ಎಲ್ಲ ಮಾಡಿ ಸ್ವಲ್ಪ ಹೊತ್ತು ಕೂತು ಪ್ರಸಾದ ತಗೊಂಡು ಬಂದ್ವಿ. ಪ್ರಸಾದ ಎಲ್ಲ ತಿಂದ್ವಿ. ನಂತರ ಈ ಸಾಯಿಬಾಬಾ ದೇವಸ್ಥಾನದ ಎದುರುಗಡೆನೆ ನೋಡಿ, ಶ್ರೀ ಭ್ರಮರಾಂಬ ಸಮೇತ ಕಾಡು ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನದ ಗೋಶಾಲೆ ಇದೆ. ಅದಕ್ಕೆ ನಂದಿವನ ಅಂತ ಸಹ ಹೆಸರಿಟ್ಟಿದ್ದಾರೆ. ತುಂಬ ಪ್ರಶಾಂತವಾಗಿತ್ತು. ಹಸುಗಳು ತುಂಬ ನೋಡೋದಕ್ಕೆ ಚೆನ್ನಾಗಿ ಕಾಣ್ತಾ ಇತ್ತು. ಎಷ್ಟು ಪ್ರಶಾಂತವಾಗಿತ್ತು ನೋಡಿ. ಅಲ್ಲಿ ಕೈಲಾಸದಿಂದ ಶಿವನ ವಾಹನ ನಂದಿನೇ ಭೂಮಿಗೆ ಇಳಿದು ಬಂದಿರೋ ರೀತಿ ಇತ್ತು. ಅಷ್ಟು ಚೆನ್ನಾಗಿ ಕಾಣ್ತಿತ್ತು. ನೋಡೋದಕ್ಕೆ ಒಂದು ಅಂದ, ಕಣ್ಣುಗಳಿಗೆ ಅಂದ. ವಾತಾವರಣ ಇರ್ಬೋದು, ಪಕ್ಕದಲ್ಲೇ ತುಂಬ ಮನೆಗಳಿದ್ದಾವೆ. ಮೊದಲೆಲ್ಲ ಕಾಡಿತ್ತಂತೆ ಹೇಳ್ತಾರೆ. ನೋಡಿ, ಈಗ ಪಕ್ಕದಲ್ಲಿ ಮನೆಗಳಿದ್ದಾವೆ, ಇದ್ರೂ ಸಹ ಅಲ್ಲಿ ಆ ಮರ ಗಿಡಗಳು, ಗೋಶಾಲೆ ಇರ್ಬೋದು, ದೇವಸ್ಥಾನ ಇರ್ಬೋದು, ಥರ ತುಂಬ ಮನಸ್ಸಿಗೆ ಹಿತ ಅನ್ನಿಸ್ತಾ ಇತ್ತು. ಪ್ರಶಾಂತವಾದ ವಾತಾವರಣವನ್ನು ನೋಡಿ. ಎದುರುಗಡೆಯಲ್ಲಿ ನೋಡಿ, ತುಂಬ ಲೈಟಿಂಗ್ಸ್ ಎಲ್ಲ ಅರೇಂಜ್ಮೆಂಟ್ ಮಾಡಿದರು. ಇಲ್ಲಿ ಹೂಗಳನ್ನೆಲ್ಲ ಮಾರ್ತಾಯಿದ್ರು. ಹೂ ಬೊಕ್ಕೆ ಇರ್ಬೋದು, ರೋಸ್ ಹೂಗಳಿರ್ಬೋದು. ನೋಡೋದಕ್ಕೆ ತುಂಬ ಚೆನ್ನಾಗಿತ್ತು. ತುಂಬ ದಿನಗಳಾದಮೇಲೆ ನಾವು ಇಲ್ಲಿ ಹೋಗಿದ್ವಿ. ಅಂದರೆ ನಾವು ಇಲ್ಲಿ ದೇವಸ್ಥಾನಕ್ಕೆ ಹೋಗಿದ್ದೇ ಫಸ್ಟ್ ಟೈಮು. ಹೊರಗಡೆ ಹೋಗ್ತಿರೋದು ತುಂಬ ದಿನದ ಮೇಲೆ ನಾವು ಹೊರಗಡೆ ಬಂದಿರೋದು. ಹಾಗೆ ನೋಡಿ ಫ್ರೆಂಡ್ಸ್, ನಾವು ಯಾವಾಗಲೂ ಹೆಣ್ಮಕ್ಳು ಮನೆಯಲ್ಲಿ 4 ಗೋಡೆ ಮಧ್ಯೆ ಇದ್ಬಿಡ್ತೀವಿ. ಈ ರೀತಿ ಅವಾಗವಾಗ ನಾವು ದೇವಸ್ಥಾನಗಳಿಗೆ ಹೋಗಿ ದರ್ಶನ ಮಾಡ್ಕೊಂಡು ಬರೋದ್ರಿಂದ ನಮಗೆ ಅಲ್ಲೊಂದು ಪಾಸಿಟಿವ್ ವೈಬ್ಸ್ ಸಿಗುತ್ತೆ. ನೋಡಿ ಎಷ್ಟು ಪ್ರಶಾಂತವಾಗಿದೆ ಅಂತ. ನಾವೀಗ ಕಾಡು ಮಲ್ಲೇಶ್ವರ ದೇವಸ್ಥಾನಕ್ಕೆ ಬಂದ್ವಿ. ಪಕ್ಕದಲ್ಲೇ ನೋಡ್ತಾ ಇರ್ಬೋದು ಕಾಡು ಮಲ್ಲೇಶ್ವರ ಸ್ವಾಮಿ ಗರ್ಭಗುಡಿ. ಅದು ಹೊರಗಡೆಯಿಂದ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಬೋರ್ಡೆಲ್ಲ ಹಾಕಿದ್ದಾರೆ, ಮಂತ್ರಗಳನ್ನೆಲ್ಲ ಬರೆದಿದ್ದಾರೆ ಬೋರ್ಡಲ್ಲಿ. ನೋಡಿ, ನಂದಿ ಕಾಣ್ತಾ ಇರ್ಬೋದು. ಈಗ ನೋಡಿ, ಇದು ಗರ್ಭಗುಡಿ ಕಾಡು ಮಲ್ಲೇಶ್ವರ ಸ್ವಾಮಿ. ಓಂ ನಮಃ ಶಿವಾಯ. ತುಂಬ ಚೆನ್ನಾಗಿತ್ತು. ಪ್ರಾಂಗಣ ದೊಡ್ಡದಾಗಿತ್ತು. ದೇವಸ್ಥಾನ ಮಾತ್ರ ನೋಡೋದಕ್ಕೆ 2 ಕಣ್ಣು ಸಾಲದು. ತುಂಬ ಪುರಾಣ ಪ್ರಸಿದ್ಧ ಇತಿಹಾಸ ಹೊಂದಿರುವಂಥ ದೇವಸ್ಥಾನ ಇದು. ನೋಡಿ, ರಥ ಇದೆ, ಚಿಕ್ಕದಾದ ರಥ ಇದೆ. ಉತ್ಸವ ಮೂರ್ತಿನೆಲ್ಲ ರಥದಲ್ಲಿಟ್ಟು ಉತ್ಸವ ಮಾಡೋದಕ್ಕೆ. ನೋಡಿ, ಫಸ್ಟು ಶಿವಲಿಂಗ ಇದೆ, ಹಾಗೆ ಹಿಂದೆ ಉತ್ಸವ ಮೂರ್ತಿಗಳನ್ನೆಲ್ಲ ಇಟ್ಟಿದ್ದಾರೆ. ಚಿಕ್ಕದಾಗಿದೆ. ನಮಗೊಂಥರ ಪಾಸಿಟಿವ್ ವೈಬ್ಸ್ ಬಂದಂಗೆ ಆಗ್ತಾಯಿತ್ತು ಫ್ರೆಂಡ್ಸಲ್ಲಿ. ಅಷ್ಟು ಪ್ರಶಾಂತವಾಗಿತ್ತು. ನಾವು ಸಂಜೆ ಹೋಗಿದ್ದು. ನೋಡಿ, ಗಣೇಶ ಇರ್ಬೋದು, ಚಿಕ್ಕದಾಗಿ ಎಷ್ಟು ಮುದ್ದಾಗಿ ಎಷ್ಟು ಚೆನ್ನಾಗಿದೆ. ಓಂ ಗಂಗಣಪತೇ ನಮಃ. ನಮಗೆ ಭಕ್ತಿ ಉಕ್ಕಿ ಬರುತ್ತೆ. ನೋಡೋದಕ್ಕೆ 2 ಕಣ್ಣು ಸಾಲದು. ಅಲ್ಲೇ ಕೂತ್ಕೊಂಡಿದ್ಬಿಡೋಣ ಅಂತ ಅನಿಸುತ್ತೆ. ಅಷ್ಟು ಚೆನ್ನಾಗಿತ್ತು. ನವರಾತ್ರಿಯ 8ನೇ ದಿನ, ಅಷ್ಟಮಿಯ ದಿನ ನಾವು ಹೋಗಿದ್ದಿದ್ದು. ಅಮ್ಮನವರಿಗೆ ಅಭಿಷೇಕ ಎಲ್ಲ ಮಾಡಿ ಅಲಂಕಾರ ಮಾಡ್ತಾಯಿದ್ರು. ಸೈಡಲ್ಲಿ ನೋಡಿ, ನಾನು ಅಲ್ಲಿ ಹೊರಗಡೆ ವಿಡಿಯೋ ಮಾಡ್ತಾಯಿದ್ದೆ, ದೇವ್ರು ಕಾಣ್ತಿತ್ತು. ಡೋರೆಲ್ಲ ಕ್ಲೋಸ್ ಮಾಡಿದರು, ಇನ್ನೂ ಅಲಂಕಾರ ಮುಗ್ದಿರಲಿಲ್ಲ. ಮಧ್ಯದಲ್ಲಿ ಕಾಡು ಮಲ್ಲೇಶ್ವರ ಸ್ವಾಮಿ. ನೋಡಿ, ಇದು ತುಂಬ ಪುರಾಣ ಪ್ರಸಿದ್ಧ ದೇವಸ್ಥಾನ. ತುಂಬ ಹಳೆಯದು. ಇಲ್ಲೆಲ್ಲ ಕಾಡಿತ್ತು ಅಂತ ಹೇಳ್ತಾರೆ ಫುಲ್ಲು. ಅಷ್ಟು ಶಕ್ತಿಯುತವಾದ ದೇವರು. ಮುಂದೆ ನಂದಿ ಕಾಣ್ತಾ ಇದೆ ಚಿಕ್ಕದಾಗಿ. ದೇವಸ್ಥಾನ ನೋಡಿ ಈ ರೀತಿಯಾಗಿ ಮಾಡಿದ್ದಾರೆ. ಅಂದರೆ ಕಲ್ಲಿಂದು ಕಟ್ಟಡ ಇದು. ತುಂಬ ಹಳೆಯ ಕಾಲದ್ದಲ್ವ, ಹಾಗಾಗಿ ಕಲ್ಲಿನ ಕಟ್ಟಡ ಹಾಗೇ ಇದೆ. ದೇವಸ್ಥಾನ ತುಂಬ ದೊಡ್ಡದಾಗಿದೆ. ಸುತ್ತಲೂ ಸಹ ದೇವರುಗಳು ಇದೆ.
ನಾನೀಗ ಗರ್ಭಗುಡಿಯಲ್ಲಿ ಮಾತ್ರ ತೋರಿಸ್ತಾ ಇದ್ದೀನಿ, ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ನಿಮ್ಗೇನಾದರೂ ಟೈಮ್ ಸಿಕ್ಕಿದಾಗ ಒಂದ್ಸರಿನಾದರೂ ಹೋಗಿ ಬನ್ನಿ. ಮಲ್ಲೇಶ್ವರಮಲ್ಲಿದೆ ನೋಡಿ. ಮುಂದೆ ಅಂದರೆ ದೇವಸ್ಥಾನದ ಮುಂದೆಗಡೆ ಬಸವಣ್ಣ, ಹಾಗೆ ಧ್ವಜಸ್ತಂಭ ಈ ರೀತಿಯಾಗಿದೆ. ಸ್ವಲ್ಪ ಮಳೆ ಬರೋದಕ್ಕೆ ಸ್ಟಾರ್ಟ್ ಆಗಿತ್ತು, ನಾವು ಬೇಗ ಹೋಗಬೇಕಿತ್ತು. ಸಿಟಿಯಲ್ಲಿ ನಮ್ಮ ಅತ್ತೆ ಮನೆಗೆ ಬಂದಿದ್ದು, ಮಕ್ಕಳಿಗೆ ರಜಾ ಇತ್ತಲ್ಲ, ಹಾಗಾಗಿ ನೋಡ್ಕೊಂಡು ಬಂದ್ಬಿಡೋಣ ಅಂತ ನಾವು ಸಂಜೆ ಬಂದ್ವಿ. ಮಾರನೇ ದಿನ ಆಯುಧ ಪೂಜೆ, ವಿಜಯದಶಮಿ ಹಬ್ಬ ಎಲ್ಲ ಇದೆಯಲ್ಲ, ಎಲ್ಲ ಕ್ಲೀನ್ ಮಾಡ್ಕೋಬೇಕು, ಜೋಡಿಸ್ಕೋಬೇಕು ಅನ್ನೋದಕ್ಕೋಸ್ಕರ ನಾವು ಎಲ್ಲ ಬೆಳಗ್ಗೆ ಸ್ವಲ್ಪ ರೆಡಿ ಮಾಡಿಕೊಂಡು ಸಂಜೆ ಬಂದ್ವಿ. ಸ್ವಲ್ಪ ಮಳೆ ಬೇರೆ ಸ್ಟಾರ್ಟ್ ಆಗ್ತಿತ್ತು, ಮತ್ತು ಅಲ್ಲಿಂದ ಬಸ್ಸುಗಳು ಸಿಗೋದು ತುಂಬ ಕಷ್ಟ. ಹಾಗಾಗಿ ಬೇಗ ಹೊರಟ್ಬಿಡೋಣ ಅಂತೇಳಿ ಬಂದ್ವಿ. ಆದರೂ ಸ್ವಲ್ಪ ತಡ ಆಗೋಯಿತು ನೋಡಿ. ಹೊರಗಡೆ ಗರ್ಭಗುಡಿಯಿಂದ ಹೊರಗಡೆ ಪ್ರಾಂಗಣ ಎಷ್ಟು ದೊಡ್ಡದಾಗಿದೆ. ಅಲ್ಲಿ ವಿಜಯದಶಮಿ 8ನೇ ದಿನ ಆಗಿರೋದ್ರಿಂದ ನೋಡಿ, ಏನೋ ಪೂಜೆ ಮಾಡೋದಕ್ಕೆ ಎಲ್ಲ ಜೋಡಿಸಿದ್ರು. ಹೋಮ ಎಲ್ಲ ಮಾಡೋದಕ್ಕೋಸ್ಕರ ಎಲ್ಲ ಅರೇಂಜ್ಮೆಂಟ್ಸ್ ಮಾಡಿದರು. ಇನ್ನೂ ಪೂಜೆ ಶುರು ಮಾಡಿರಲಿಲ್ಲ. ದಿನ ಒಂದೊಂದು ರೀತಿಯಲ್ಲಿ ಏನಾದರೂ ಒಂದೊಂದು ಪೂಜೆ ಇರುತ್ತೆ. ನಂತರ ನೋಡಿ, ಇಲ್ಲಿ ದಕ್ಷಿಣಾಮೂರ್ತಿ, ಇಲ್ಲೂ ಸಹ ನಾವು ನಮಸ್ಕಾರ ಮಾಡಿಕೊಂಡು, ಮತ್ತು ಈ ಪುರಾಣ ಪ್ರಸಿದ್ಧ ದೇವಸ್ಥಾನ ಆಗಿರೋದ್ರಿಂದ ಇದು ದತ್ತಿ ಇಲಾಖೆಗೆ ಒಳಪಟ್ಟಿದೆ. ಇಲ್ಲಿ 100 ವರ್ಷದ ಹಿಂದೆ ಇಟ್ಟಿರೋ ಅಂಥ ಪ್ರಭಾವಳಿಗಳಿರ್ಬೋದು, ದೇವರ ಮುಖವಾಡ ಇರ್ಬೋದು, ಇದನ್ನೆಲ್ಲ ಪ್ರಿಸರ್ವ್ ಮಾಡಿದ್ದಾರೆ ನೋಡಿ. ಇಲ್ಲಿ ನೀವು ನೋಡ್ತಿರ್ಬೋದು ನಾಗರಹೆಡೆ. ಇವನ್ನೆಲ್ಲ ರಥೋತ್ಸವದ ಸಮಯದಲ್ಲಿ, ಶಿವರಾತ್ರಿ ಹಬ್ಬದಲ್ಲಿ, ಹಾಗೆಯೇ ಇಲ್ಲಿ ಈಗ ನೀವು ನೋಡ್ತಿರುವ ವಸ್ತು ಸಂಗ್ರಹಾಲಯದಲ್ಲಿ ಇರುವಂತಹ ಎಲ್ಲ ವಸ್ತುಗಳನ್ನು ಮೊದಲು ಉಪಯೋಗಿಸ್ತಿದ್ರು ಅಂಥೇಳಿ ಆ ಬೋರ್ಡಲ್ಲಿ ಹಾಕಿದ್ದಾರೆ. ಶಿವಪ್ಪ ನೋಡಿ, ನಂದಿ ಹಾಗೆ ಶಿವಪ್ಪ ನೋಡ್ತಾ ಇರ್ಬೋದು. ಎದ್ದು ಬಂದಂಗಿತ್ತು ದೇವರು, ಮಾತ್ರ ಧ್ಯಾನದ ಸ್ಥಿತಿಯಲ್ಲಿತ್ತು ದೇವರು. ಅಷ್ಟು ಅದು ಲೈಟಿಂಗ್ಸ್ಗೆ ಅಂದರೆ ಬೆಳಕಿಗೆ ಅಷ್ಟು ಸರಿಯಾಗಿ ಕಾಣ್ತಿರ್ಲಿಲ್ಲ. ನಿಮ್ಗೆ ಕಾಣಿಸ್ತಿರ್ಬೋದು ನೋಡಿ. ಅಷ್ಟು ಮುದ್ದಾಗಿತ್ತು ದೇವರು. ನಮಗೆ ಭಕ್ತಿ ಉಕ್ಕಿ ಬರುತ್ತೆ, ಅಷ್ಟು ಚೆನ್ನಾಗಿತ್ತು ದೇವರು ಧ್ಯಾನದ ಸ್ಥಿತಿಯಲ್ಲಿ ಕೂತಿರೋ ಅಂಥದ್ದು. ಇಲ್ಲಿ ಶಿವರಾತ್ರಿಯ ದಿನ ರಥೋತ್ಸವ ನಡೆಯುವ ಸಮಯದಲ್ಲಿ ದೇವರುಗಳಿಗೆ ಉಪಯೋಗಿಸ್ತಾ ಇರೋವಂತಹ ಪ್ರಭಾವಳಿಗಳಿರ್ಬೋದು, ಮುಖವಾಡ ಇರ್ಬೋದು, ದೀಪಸ್ತಂಭಗಳಿರ್ಬೋದು, ಇವನ್ನೆಲ್ಲ ವಸ್ತು ಸಂಗ್ರಹಾಲಯದ ರೀತಿ ಇಟ್ಟಿದ್ದಾರೆ. ನೀವು ನೋಡ್ತಿರ್ಬೋದು. ಇದೆಲ್ಲ ತುಂಬ ಪುರಾಣ ಪ್ರಸಿದ್ಧ ಇತಿಹಾಸ ಇರುವಂತಹ ದೇವಸ್ಥಾನದ ವಸ್ತುಗಳು. ಹಾಗೆ ನೋಡಿ ಫ್ರೆಂಡ್ಸ್, ದೇವರ ಮುಖವಾಡ ಇರ್ಬೋದು, ಹಾಗೆ ಗರುಡ ದೇವರು ಇರ್ಬೋದು, 100 ವರ್ಷಗಳ ಹಿಂದಿನಿಂದ ಇದನ್ನು ಹಾಗೆ ಪ್ರಿಸರ್ವ್ ಮಾಡ್ತಾ ಬಂದಿದ್ದಾರೆ. ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ನೋಡಿ. ನಾವು ಯಾವತ್ತೂ ಬಂದಿರಲಿಲ್ಲ, ಬೆಂಗಳೂರಲ್ಲೇ ಇದ್ಕೊಂಡು ನಾವು ಈ ದೇವಸ್ಥಾನ ನೋಡಿರಲಿಲ್ಲ. ಎಷ್ಟೋ ದಿನದಿಂದ ತುಂಬ ಆಸೆ ಇತ್ತು, ಬರಬೇಕು ಅಂತ. ಅವತ್ತು ನಮಗೆ ಒಂದ್ಗೊಡ್ತು ನೋಡಿ. ಇದು ದೇವಸ್ಥಾನದ ಹೊರಗಡೆ, ಇನ್ನೊಂದು ಪಕ್ಕದಲ್ಲಿ ದೇವಸ್ಥಾನದ ಗೋಪುರ. ಹಾಗೆ ದೇವಸ್ಥಾನದ ಒಳಗಡೆ ಕಾಲಭೈರವೇಶ್ವರನಿಗೆ ಪೂಜೆ ಮಾಡ್ತಾಯಿದ್ರು. ಅವತ್ತು ಅಷ್ಟಮಿ ಆಗಿರೋದ್ರಿಂದ ಕಾಲಭೈರವೇಶ್ವರನಿಗೆ ತುಂಬ ವಿಶೇಷವಾದ ಪೂಜೆ ಇರುತ್ತೆ. ಆವತ್ತಿನ ದಿನ ಬೂದುಗುಂಬಳಕಾಯಲ್ಲಿ ದೀಪ ಹಚ್ಚಿದ್ರೆ ಅವರು ಏನು ಕೋರಿಕೆಗಳಿದೆ ಅದೆಲ್ಲ ನೆರವೇರುತ್ತೆ ಅಂತ ಹೇಳ್ತಾರೆ ನೋಡಿ. ತುಂಬ ಜನ ಬೂದುಗುಂಬಳಕಾಯಲ್ಲಿ ದೀಪ ಹಚ್ಚಿ ಆರತಿನ ಮಾಡ್ತಾಯಿದ್ರು. ಅಲ್ಲಿ ಶಿವನ ವಿಗ್ರಹ ಇತ್ತು, ಹಾಗೆ ನವಗ್ರಹಗಳು, ಹಾಗೆ ಅಮ್ಮನವರದ್ದು ಗರ್ಭಗುಡಿ ಎಲ್ಲ ಇತ್ತು. ಹಾಗೆ ನಾವೆಲ್ಲ ದರ್ಶನ ಮಾಡಿಕೊಂಡು ನಮಸ್ಕಾರ ಮಾಡಿ ಸ್ವಲ್ಪ ಹೊತ್ತು ಕೂತಿದ್ದು ಹೊರಗಡೆ ಬಂದ್ವಿ ನೋಡಿ. ಹೊರಗಡೆಯಿಂದ ಈ ರೀತಿ ಕಾಣ್ತು. ಈಗ ಪಕ್ಕದಲ್ಲೇ ನಾವು ಇನ್ನು ಸ್ವಲ್ಪ ಮುಂದೆ ಬಂದರೆ ಇಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಇತ್ತು. ಹಾಗೆ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನನ ದರ್ಶನ ಮಾಡ್ಕೊಂಡು ಬಂದ್ಬಿಡೋಣ ಅಂತ ಬಂದ್ವಿ. ಅದ್ರ ಪಕ್ಕದಲ್ಲೇ ಗಂಗಮ್ಮ ದೇವಸ್ಥಾನ ಇದೆ, ನೋಡ್ತಾ ಇರ್ಬೋದು. ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ನಾನು ಮುಂದೆ ಅದನ್ನು ಸಹ ನಾನು ತೋರಿಸ್ತೀನಿ. ನಾವು ಎಲ್ಲೆಲ್ಲಿ ಹೋಗಿದ್ವಿ ಅದೆಲ್ಲ ಪೂರ್ತಿ ಈ ವಿಡಿಯೋದಲ್ಲಿ ನಾನು ತೋರಿಸ್ತೀನಿ, ನೋಡ್ತಾ ಇರ್ಬೋದು. ಇದು ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಧ್ವಜಸ್ತಂಭ ಹೊರಗಡೆಯಿಂದ ಈ ರೀತಿಯಾಗಿದೆ. ಹಾಗೆ ಫ್ರೆಂಡ್ಸ್, ಒಳಗಡೆ ವಿಡಿಯೋ ಮಾಡೋದಕ್ಕೆ ಬಿಡಲಿಲ್ಲ, ತುಂಬ ಚೆನ್ನಾಗಿತ್ತು ದೇವ್ರ ವಿಗ್ರಹ ಅಂತೂ. ಒಳಗಡೆ ಉತ್ಸವ ಮಾಡೋದಕ್ಕಾಗಲಿ, ಏನಾದರೂ ಫಂಕ್ಷನ್ ಮಾಡೋದಕ್ಕಾಗಲಿ ಹಾಲೆಲ್ಲ ಇದೆ. ತುಂಬ ಚೆನ್ನಾಗಿತ್ತು ನೋಡಿ. ಅದು ಧ್ವಜಸ್ತಂಭ ಗರ್ಭಗುಡಿಯ ಮುಂದೆ. ನಾವು ಅಲ್ಲಿಯೂ ಸಹ ದೇವರ ದರ್ಶನ ಮುಗಿಸ್ಕೊಂಡು ಬಂದ್ವಿ.
ಪಕ್ಕದಲ್ಲಿ ಗಂಗಮ್ಮ ದೇವಸ್ಥಾನ ನೋಡಿ, ಶರನ್ನವರಾತ್ರೋತ್ಸವ ಅಂತ ಹಾಕಿದ್ದಾರೆ. ತುಂಬ ಚೆನ್ನಾಗಿ ಅರೇಂಜ್ಮೆಂಟ್ಸ್ ಮಾಡಿದ್ದಾರೆ. ಇಲ್ಲಂತೂ ನಾವು ಹೇಳೋದಕ್ಕೆ ಸಾಧ್ಯ ಇಲ್ಲ, ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ರು. ದೇವರುಗಳು ಒಳಗಡೆ ಎದ್ದು ಬಂದು ನಿಂತಿರೋ ಥರ ಇತ್ತು. ಇಲ್ಲಿ ಪಕ್ಕದಲ್ಲೇ ಪ್ರಸಾದ ವಿನಿಯೋಗನೂ ಇತ್ತು ನೋಡಿ. ಯಾರೋ ಇಷ್ಟು ಚೆನ್ನಾಗಿ ರಂಗೋಲಿ ಹಾಕಿದ್ದಾರೆ. ಹಾಗೆ ಆನೆನೂ ಇತ್ತು. ಆನೆ ರಿಯಲಾಗಿ ಬಂದು ನಿಂತಿರೋ ರೀತಿ ಇತ್ತು. ಅಷ್ಟು ಚೆನ್ನಾಗಿತ್ತು. ನಾವು ಈ ರೀತಿ ಇರುತ್ತೆ ಅಂತ ನಾವು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಬಂದಿದ್ದಕ್ಕೂ ಸಾರ್ಥಕ ಆಯಿತು. ಅದು ವಿಜಯದಶಮಿ ಟೈಮಲ್ಲಿ ನಾವು ಬಂದಿರೋದ್ರಿಂದ ಒಂಥರ ಮನಸ್ಸಿಗೆ ನಮಗೆ ಹಿತ ಅನ್ನಿಸ್ತು ನೋಡಿ. ಗಂಗಮ್ಮ ದೇವಸ್ಥಾನ ಇದು ತುಂಬ ಹಳೆಯ ಕಾಲದ ದೇವಸ್ಥಾನ. ಇಲ್ಲಿ ಜಾತ್ರೆ ಕರಗ ಎಲ್ಲ ನಡೆಯುತ್ತೆ ಅಂತ ಹೇಳ್ತಾರೆ, ನಡೆಯುತ್ತಂತೆ. ವರ್ಷವೂ ನಡೆಯುತ್ತೆ ಅಂತ ಹೇಳ್ತಾರೆ. ನಾವು ಹೋಗಿಲ್ಲ, ನಮಗೆ ಗೊತ್ತಾಗಿದ್ದೆ ಅವತ್ತು ನೋಡಿ. ರಂಗೋಲಿ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ. ಹಾಗೆ ಫ್ರೆಂಡ್ಸ್, ನನ್ನ ಚಾನಲ್ಲು ಸಹ ಇದೆ, ಸುಮಧುರ ರಂಗೋಲಿ ಅಂತ ಹೇಳಿ. ನೀವು ನನ್ನ ಚಾನಲ್ನ ಸರ್ಚ್ ಮಾಡಿ ನೋಡಿ. ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ. ನಾನು ಬೇರೆ ಬೇರೆ ರೀತಿಯಲ್ಲಿ ರಂಗೋಲಿಗಳನ್ನು ಹಾಕಿದ್ದೀನಿ. ಖಂಡಿತವಾಗ್ಲೂ ಒಂದು ಸರಿನಾದರೂ ನನ್ನ ಚಾನಲ್ಗೆ ವಿಸಿಟ್ ಮಾಡಿ ನೋಡಿ. ಈಗ ನಾವು ದೇವಸ್ಥಾನದಿಂದ ಹೊರಗಡೆಯಿಂದ ಒಳಗಡೆಗೆ ಹೋಗ್ತಾ ಇದ್ವಿ. ಹೊರಗಡೆನೇ ದೇವರದು ಫೋಟೋ ಹಾಕಿದ್ರು ದೊಡ್ಡದಾಗಿ, ಗಂಗಮ್ಮ ದೇವ್ರದ್ದು. ಹಾಗೆ ಪಕ್ಕದಲ್ಲಿ ಈಶ್ವರ ನೋಡ್ತಾ ಇರ್ಬೋದು, ಮಧ್ಯದಲ್ಲಿ ಆನೆ ಮತ್ತು ಫ್ರಂಟಲ್ಲಿ ಗಣಪತಿ. ನಾವು ಹೋಗ್ತಾ ಅಂದರೆ ಮೆಟ್ಲು ಹತ್ಕೊಂಡು ಹೋಗ್ತಾ 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 ಸ್ಟೆಪ್ ಬೈ ಸ್ಟೆಪ್ಪು ಒಂದೊಂದು ದೇವರುಗಳ ವಿಗ್ರಹಗಳನ್ನು ತಂದು ಅಲಂಕರಿಸಿದ್ರು. ಎಲ್ಲಿಂದ ತಂದು ಮಾಡಿಸಿದ್ರೋ ಗೊತ್ತಿಲ್ಲ, ಅಷ್ಟು ದೇವರು ಎದ್ದು ಬಂದು ನಿಂತಂಗಿತ್ತು ನೋಡಿ. ಆನೆ ನಿಜವಾಗ್ಲೂ ನಿಂತಿದೆಯೇನೋ ಅನ್ನೋ ರೀತಿ ಇತ್ತು. ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿದರು. ನಾವು ಹೋಗ್ತಾ ಅಂದರೆ ದೇವಸ್ಥಾನ ಎತ್ತರದಲ್ಲಿದೆ. ಹೋಗ್ತಾ ಎಡಗಡೆಯಲ್ಲೂ ದೇವರುಗಳು, ಮಧ್ಯದಲ್ಲೂ ದೇವರು, ಬಲಗಡೆಯಲ್ಲೂ ದೇವರುಗಳು ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ಇಲ್ಲಿ ನಾವು ದೇವಸ್ಥಾನದ ಮೆಟ್ಲು ಹತ್ಕೊಂಡು ಹೋಗ್ತಾ ಇದ್ದಾಗೇ ಎಡಗಡೆಯಲ್ಲಿ ಶಿವಪ್ಪನ ಸ್ಟ್ಯಾಚು, ಅಲ್ಲಿ ಮುಂದೆ ರಾಘವೇಂದ್ರ ಸ್ವಾಮಿಗಳದ್ದು ಬೃಂದಾವನನ ಮಾಡಿ ಇಟ್ಟಿದ್ರು ನೋಡಿ. ಮಧ್ಯದಲ್ಲಿ ಈ ಶಿವಲಿಂಗ, ಹಾಗೆ ಶಿವ ಪಾರ್ವತಿಯರು ಕೂತಿರೋ ಅಂಥದ್ದು, ಹಾಗೆ ಅಯ್ಯಪ್ಪ ಸ್ವಾಮಿ, ಸುಬ್ರಹ್ಮಣ್ಯ ಸ್ವಾಮಿ, ಮೇಲೆ ಶಾರದಾದೇವಿ, ತಾಯಿ ಸರಸ್ವತಿ ಎದ್ದು ಬಂದಾಗಿತ್ತು. ಅಷ್ಟು ಚೆನ್ನಾಗಿ ಮಾಡಿದರು ಫ್ರೆಂಡ್ಸ್. ನೋಡೋದಕ್ಕೆ ಎರಡು ಕಣ್ಣು ಸಾಲದು. ನಾನು ಖಂಡಿತವಾಗ್ಲೂ ಮತ್ತೆ ಮತ್ತೆ ಹೇಳ್ತೀನಿ ನೋಡಿ. ಇದು ಬಲಗಡೆ ಆಂಜನೇಯ ಸ್ವಾಮಿ, ಹಾಗೆ ಸುಬ್ರಹ್ಮಣ್ಯ ಸ್ವಾಮಿ. ಈ ಗಿಡಗಳನ್ನೆಲ್ಲ ಇಟ್ಟು ಅಲಂಕಾರ ಮಾಡಿದರು. ಲೈಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ನಿಮಗೆ ಫೋನಲ್ಲಿ ಯಾವ ರೀತಿ ಕಾಣ್ತಿದೆ ಅಂತ ಗೊತ್ತಿಲ್ಲ. ಅಂದರೆ ನಾವು ಅಲ್ಲಿ ನೋಡಿದಾಗ ಒಳ್ಳೆ ಸ್ವರ್ಗಕ್ಕೆ ನಾವು ಹೋಗಿದ್ದೀವಿ ಅನ್ನೋ ರೀತಿ ನಮಗೆ ಭಾಸವಾಗ್ತಾ ಇತ್ತು. ಅಷ್ಟು ಮುದ್ದಾಗಿತ್ತು. ದೇವ್ರು ನೋಡಿ ಎದ್ದು ಬಂದಾಗಿದೆ. ತಾಯಿ ಸರಸ್ವತಿ ದೇವಿ, ತುಂಬ ಜನ ಭಕ್ತರು ಬರ್ತಾಯಿದ್ರು. ನಾವು ಹೋದಾಗ ಸ್ವಲ್ಪ ರಶ್ ಕಡಿಮೆ ಇತ್ತು. ನಾವು ಹೋಗಿದ ನಂತರ ಇನ್ನೂ ರಶ್ ಆಗೋಯಿತು ನೋಡಿ. ಮೆಟ್ಲು ಹತ್ಕೊಂಡು ಗರ್ಭಗುಡಿ ಬಾಗಿಲು ಹತ್ರ ಹೋದ್ವಿ. ಗರ್ಭಗುಡಿ ದ್ವಾರದಲ್ಲಿ ನೋಡಿ ಗಣೇಶ, ಅಯ್ಯಪ್ಪ ಸ್ವಾಮಿ ಮತ್ತು ಸುಬ್ರಹ್ಮಣ್ಯ ಸ್ವಾಮಿ ಧ್ವಜಸ್ತಂಭದ ಹತ್ರ ಇಟ್ಟಿದ್ರು ಈ ದೇವ್ರ ವಿಗ್ರಹನ. ಇದೆಲ್ಲ ರೆಡಿ ಮಾಡಿಸಿ ತಂದಿಟ್ಟಿರೋದು, ಮೊದಲಿಂದ ಇರಲಿಲ್ಲ ನೋಡಿ. ಈ ಕಡೆ ಎಲ್ಲ ಲೈಟಿಂಗ್ಸ್ ಎಲ್ಲ ಅರೇಂಜ್ಮೆಂಟ್ಸ್ ಮಾಡಿದರು. ಮುಂದೆ ನಾನು ತೋರಿಸ್ತೀನಿ ದೇವ್ರ ವಿಗ್ರಹಗಳು ಯಾವ ರೀತಿ ಇದೆ ಅಂತ. ಅಲ್ಲಿ ಮಧ್ಯದಲ್ಲಿ ಗರ್ಭಗುಡಿ ಗಂಗಮ್ಮ ದೇವಸ್ಥಾನ ಅಂದರೆ ದೇವರಿರೋದು. ಆ ದೇವರು ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಬಿಡಲಿಲ್ಲ ನೋಡಿ. ದೂರದಿಂದ ಸುಮ್ಮನೆ ಹಂಗೆ ಮಾಡಿದೆ, ಆದರೂ ಅಷ್ಟು ಚೆನ್ನಾಗಿ ಕಾಣ್ತಿಲ್ಲ ನೋಡಿ. ಶಿವ ಪಾರ್ವತಿಯರು ಕೂತ್ಕೊಂಡಿರೋ ಅಂಥದ್ದು, ಅವರು ಊಟ ಮಾಡ್ತಿರೋ ಅಂಥದ್ದು. ಈ ನವರಾತ್ರಿಯಲ್ಲಿ ನವದುರ್ಗೆಯರು ಬರ್ತಾರಲ್ಲ, ಆ ನವದುರ್ಗೆಯರನ್ನು ಪೂರ್ತಿಯಾಗಿ ಪ್ರತಿ ಒಂದು ದಿನದಲ್ಲಿ ಯಾವ ವಿಶೇಷತೆ ಇರುತ್ತೆ ದೇವರುಗಳದ್ದು, ಆ ವಿಶೇಷತೆಯ ವಿಗ್ರಹಗಳನ್ನು ನೋಡಿ. ಬ್ರಹ್ಮಚಾರಿಣಿ, ಕೌಮಾರಿ, ಚಂದ್ರಘಂಟ, ಈ ರೀತಿ ಆ ದೇವತೆಗಳನ್ನು ನೋಡಿ ಈ ರೀತಿ ರೆಡಿ ಮಾಡಿಸಿ ತಂದಿಟ್ಟು ಅಲಂಕಾರ ಮಾಡಿದ್ದಾರೆ. ದೇವರುಗಳು ಒಂದೊಂದು ವಿಗ್ರಹನೂ ಎದ್ದು ಬರೋ ರೀತಿ ಇತ್ತು. ನೋಡೋದಕ್ಕೆ ಎರಡು ಕಣ್ಣು ಸಾಲದು ಫ್ರೆಂಡ್ಸ್. ನನಗೆ ಅಷ್ಟು ಖುಷಿಯಾಗೋಯ್ತು. ಯಾವತ್ತೂ ನಾವು ಈ ರೀತಿ ನೋಡೇ ಇರಲಿಲ್ಲ ದೇವಸ್ಥಾನದಲ್ಲಿ ಈ ರೀತಿ ದೇವರುಗಳನ್ನ. ಪ್ರತಿ ಒಂದು ದೇವರುಗಳು ಅಷ್ಟು ಚೆನ್ನಾಗಿತ್ತು ನೋಡಿ. ಅದು ಗಂಗಮ್ಮ ದೇವರು. ಹಾಗೆ ನೋಡಿ, ದೇವಸ್ಥಾನದ ನಾವು ಎಡಭಾಗದಿಂದ ಬರ್ತಾ ಇದ್ವಿ ಪ್ರದಕ್ಷಿಣೆ ಹಾಕ್ಕೊಂಡು. ಸುತ್ತ ದೇವಸ್ಥಾನದ ಸುತ್ತ ಗರ್ಭಗುಡಿಯ ಸುತ್ತ
ಸುತ್ತನೂ ಈ ರೀತಿ ಒಂದೊಂದು ದೇವರುಗಳನ್ನ ಇಟ್ಟಿದ್ರು. ಇಲ್ಲಿ ಮಹಾಲಕ್ಷ್ಮಿ ಅಮ್ಮನವರು, ಹಾಗೆ ಇಲ್ಲಿ ವೆಂಕಟರಮಣ ಸ್ವಾಮಿ ಅಂದರೆ ಗರ್ಭಗುಡಿ ಹಿಂಭಾಗದಲ್ಲಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ನೋಡಿ. ಒಂದೊಂದನ್ನು ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಹಾಗೆ ನಾವು ಗರ್ಭಗುಡಿಯಿಂದ ಬಲಕ್ಕೆ ಬಂದ್ವಿ. ಆ ಕಡೆ ಸುಬ್ರಹ್ಮಣ್ಯ ಸ್ವಾಮಿ ಇತ್ತು, ಅಲ್ಲಿ ಗರ್ಭಗುಡಿ ಇದೆ ಚಿಕ್ಕದಾಗಿ. ಹಾಗೆ ದಸರಾ ಹಬ್ಬ ಆಗಿರೋದ್ರಿಂದ ನೋಡಿ ಗೊಂಬೆಗಳನ್ನೆಲ್ಲ ಕೂರಿಸಿದ್ರು ದೇವಸ್ಥಾನದಲ್ಲಿ. ಎಲ್ಲ ಸ್ಟೆಪ್ ಬೈ ಸ್ಟೆಪ್ಪು ಕೂರಿಸಿ ಕೆಳಗಡೆ ಶಿವ ಪಾರ್ವತಿಯರದು ಹಾಗೆ ಗಣಪತಿದು ರಂಗೋಲಿಯಿಂದ ಅಲಂಕಾರ ಮಾಡಿದರು, ರಂಗೋಲಿ ಹಾಕಿದ್ರು ನೋಡಿ. ಇದು ಗಂಗಮ್ಮ ದೇವಸ್ಥಾನ ದೇವರು. ಈ ರೀತಿ ಕರ್ಗ ನಡೆಯುತ್ತೆ ಅಂದರೆ ವರ್ಷ ಯಾವ ರೀತಿ ಇಲ್ಲಿ ಕರ್ಗ ನಡೆಯುತ್ತೆ, ಜಾತ್ರೆ ಆಗುತ್ತೆ ಅಂತ ಹೇಳೋದನ್ನು ಒಂದು ಚಿಕ್ಕದಾಗಿ ಆ ಜಾತ್ರೆಯ ಚಿತ್ರಣನ ಮಾಡಿಟ್ಟಿದ್ದಾರೆ ಫ್ರೆಂಡ್ಸ್. ಹಾಗೆ ಫ್ರೆಂಡ್ಸ್, ನಾವು ಇಲ್ಲಿ ಒಳಗಡೆ ದೇವರ ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಹೋಗ್ತಾ ಇದ್ದಾಗೆ ಅಲ್ಲಿ ಭರತನಾಟ್ಯವನ್ನು ಏರ್ಪಡಿಸಿದ್ರು. ತುಂಬ ಅದ್ಭುತವಾದ ದೃಶ್ಯ ಅದು ನೋಡೋದಕ್ಕಂತೂ. ತುಂಬ ಒಳ್ಳೆ ಕಲಾವಿದರು ಒಳ್ಳೆ ಅದ್ಭುತವಾದ ಪ್ರದರ್ಶನ ಕೊಡ್ತಾ ಇದ್ರು ಫ್ರೆಂಡ್ಸ್. ಹಾಗೆಯೇ ಫ್ರೆಂಡ್ಸ್, ದೇವಸ್ಥಾನದೊಳಗಡೆ ಒಂದೆರಡು ಫೋಟೋನ ತೆಗೆಸ್ಕೊಂಡ್ವಿ. ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ಈಗ ಇದು ಇಲ್ಲಿ ಶಾರದಾ ದೇವಿ. ಇಲ್ಲಿ ಅಂದರೆ ನಿಂಬೆಹಣ್ಣೆಲ್ಲ ಎಳೆ ತೆಕ್ಕೊಂಡು ಅವರು ದೃಷ್ಟಿ ತೆಕ್ಕೋಬೋದು. ಇಲ್ಲಿ ಮುಂದೆ ತ್ರಿಶೂಲ ಒಂದು ಇಟ್ಟಿದ್ರು, ದೃಷ್ಟಿ ತೆಕ್ಕೊಂಡು ಬರ್ಬೋದಿತ್ತು. ಎಲ್ಲ ನೋಡಿಕೊಂಡು ನಾವು ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದು ಎದುರುಗಡೆಯಲ್ಲೇ ಬಸವಣ್ಣನ ಬಾಯಲ್ಲಿ ನೀರು ಬರ್ತಿತ್ತು ಫ್ರೆಂಡ್ಸ್. ಇದು ಅಷ್ಟೇ ಪುರಾಣ ಪ್ರಸಿದ್ಧ ದೇವಸ್ಥಾನ ನೋಡಿ. ನಾವು ಪಕ್ಕದಲ್ಲೇ ಬೋರ್ವೆಲ್ ಹಾಕಿ ನೀರು ತೆಗೆಯೋದಕ್ಕೆ ಹೋಗ್ತಾರೆ, ಆದರೆ ನೀರು ಎಲ್ಲೂ ಸಿಗಲ್ಲ, ಎಲ್ಲೂ ಬರ್ತಾನೆ ಇಲ್ಲ. ಆದರೆ ನೋಡಿ ಎಷ್ಟು ವರ್ಷಗಳಿಂದ ನೀರು ನಿಂತೇ ಇಲ್ಲ, ಬಸವಣ್ಣನ ಬಾಯಲ್ಲಿ ನೀರು ಬರ್ತಾನೆ ಇದೆ. ಆ ಬಸವಣ್ಣನ ಬಾಯಲ್ಲಿ ಬರೋ ನೀರು ನೋಡಿ ಶಿವಲಿಂಗದ ಮೇಲೆ ಬೀಳುತ್ತೆ ಡೈರೆಕ್ಟಾಗಿ. ಎಂಥ ಅದ್ಭುತ ಅಲ್ಲ ಫ್ರೆಂಡ್ಸ್. ಈ ಕಲಿಯುಗದಲ್ಲೂ ನಾವು ಈ ರೀತಿ ಈ ಅಚ್ಚರಿಯನ್ನು ನೋಡೋದಕ್ಕೆ ನಾವು ಎಷ್ಟು ಅದೃಷ್ಟ ಮಾಡಿದ್ದೀವಿ ಅಲ್ವಾ ಫ್ರೆಂಡ್ಸ್. ಅಲ್ಲಿ ಕಲ್ಯಾಣಿ ಸಹ ಇದೆ, ನಾವು ಅಲ್ಲೂ ಸಹ ದರ್ಶನ ಮಾಡ್ಕೊಂಡ್ವಿ. ತುಂಬ ಚೆನ್ನಾಗಿತ್ತು ನೋಡಿ. ಇದು ಶ್ರೀ ದಕ್ಷಿಣಾಮುಖ ನಂದಿತೀರ್ಥ ಕಲ್ಯಾಣಿ ಕ್ಷೇತ್ರ ಅಂತ ಹೇಳಿ ಇದು ಗಂಗಮ್ಮ ದೇವಸ್ಥಾನದ ಎದುರುಗಡೆನೇ ಇದೆ. ನಾವು ಗಂಗಮ್ಮ ದೇವಸ್ಥಾನ ಎಲ್ಲ ನೋಡಿಕೊಂಡು ಬಸವಣ್ಣನ ಬಾಯಲ್ಲಿ ನೀರು ಬರೋದು ಅಲ್ಲಿದ್ದ ನೋಡಿ ಎಲ್ಲ ದರ್ಶನ ಮಾಡಿಕೊಂಡು ಅಲ್ಲೂ ಕಡಲೆಕಾಳು ಉಸ್ಲಿ ಎಲ್ಲ ಪ್ರಸಾದ ಕೊಟ್ಟರು. ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ಇಲ್ಲಿ ಗಂಗಮ್ಮ ದೇವಸ್ಥಾನದಲ್ಲಿ ಪ್ರಸಾದ ವಿನಿಯೋಗ ನಿಲ್ಲೇ ಇಲ್ಲ, ಕೊಡ್ತಾನೆ ಇದ್ದರು. ಉಪ್ಪಿಟ್ಟು ಕೊಟ್ಟರು, ಖಾರ ಪೊಂಗಲ್ ಕೊಟ್ಟರು, ಸ್ವೀಟ್ ಪೊಂಗಲ್ ಕೊಟ್ಟರು, ಹಾಗೆ ಒಂದಾದ್ಮೇಲೆ ಒಂದು ಪುಳಿಯೋಗರೆ ಕೊಟ್ಟರು. ಹೀಗೆ ಒಂದಾದ್ಮೇಲೆ ಒಂದು ಪ್ರಸಾದನ ಕೊಡ್ತಾನೆ ಇದ್ದರು. ನಾವೆಲ್ಲ ದರ್ಶನ ಮುಗಿಸ್ಕೊಂಡು ನಾವು ಇನ್ನೇನು ಮನೆಗೆ ಹೊರಡ್ತಾ ಇದ್ವಿ. ಓಕೆ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಇಷ್ಟೇ. ನಾನು ಅಷ್ಟು ವಿಡಿಯೋ ಮಾಡ್ಕೊಂಡಿದ್ದೆ ಅಷ್ಟೇ, ಸ್ವಲ್ಪ ಇತ್ತು. ಖಂಡಿತವಾಗ್ಲೂ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊತೀನಿ. ಆ ಗಂಗಮ್ಮ ದೇವಿ ಇರ್ಬೋದು, ಲಕ್ಷ್ಮೀ ನರಸಿಂಹಸ್ವಾಮಿ, ಹಾಗೆ ಕಾಡು ಮಲ್ಲೇಶ್ವರ ಸ್ವಾಮಿಯ ಅನುಗ್ರಹ, ಹಾಗೆ ಆ ಗಂಗಮ್ಮ ದೇವಿಯ ಆಶೀರ್ವಾದ ಪ್ರತಿಯೊಬ್ಬರಿಗೂ ಇರಲಿ ಅಂತ ಈ ವಿಡಿಯೋ ಮೂಲಕ ಕೇಳ್ಕೊತಾ ಇದ್ದೀನಿ. ಮತ್ತೊಂದು ಹೊಸ ಬ್ಲಾಗ್ನೊಂದಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಹಾಗೆ ಫ್ರೆಂಡ್ಸ್, ಆ ರಂಗೋಲಿನ ತುಂಬ ಚೆನ್ನಾಗಿ ಹಾಕಿದ್ರು. ಗಂಗಮ್ಮ ದೇವಿಯ ದರ್ಶನವೂ ಸಹ ತುಂಬ ಚೆನ್ನಾಗಿತ್ತು. ಒಳಗಡೆ ಎಲ್ಲ ನೀವು ನೋಡಿರ್ಬೋದು, ಒಂದೊಂದು ದೇವತೆಗಳು ಎದ್ದು ಬಂದಿರೋ ಹಾಗಿತ್ತು. ನಾನು ಮತ್ತೆ ಹೇಳ್ತಾ ಇದ್ದೀನಿ, ನೋಡ್ತಾನೆ ಇರಬೇಕು ಅಂತ ಅನಿಸ್ತಾ ಇತ್ತು. ಎರಡು ಕಣ್ಣು ಸಾಲದು ಅಷ್ಟು ಅದ್ಭುತವಾಗಿ ಮೂಡಿ ಬಂದಿತ್ತು. ಈ ಗಂಗಮ್ಮ ದೇವಿಯು ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲವನ್ನು ಕೊಟ್ಟು, ಹಾಗೆ ಸುಖ ಸೌಭಾಗ್ಯಗಳನ್ನು ಕೊಟ್ಟು ಎಲ್ಲರನ್ನೂ ಕಾಪಾಡಲಿ ಅಂತ ಈ ವಿಡಿಯೋ ಮೂಲಕ ಕೇಳ್ಕೊತಾ ಇದ್ದೀನಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಟೇಕ್ ಕೇರ್, ಬಾಯ್. Thank you.